ಇಂದು ಚೆನ್ನಮ್ಮ ದೇವೇಗೌಡರ 11ನೇ ದಿನದ ಕಾರ್ಯ ಈಗಾಗಲೇ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಸ್ಥಳದಲ್ಲಿ ಈಗಾಗಲೇ 16 ಕೌಂಟರ್ಗಳನ್ನು ಅನ್ನ ಸಂತರ್ಪಣೆಗಾಗಿ ಮಾಡಲಾಗಿದೆ. ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಎಚ್ ಡಿ ರೇವಣ್ಣವರು ಎಲ್ಲರೂ ಸಹ ಸ್ಥಳದಲ್ಲೇ ಮೊಕಂ ಹೊಡಿ ಈ ಒಂದು ಎಲ್ಲ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸ್ಥಳದಲ್ಲಿ ಲಕ್ಷಾಂತರ ಜನರು ಸೇರುವ ಸಾಧ್ಯತೆ ಇರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಅಮ್ಮನವರ ಕುಮಾರಸ್ವಾಮಿ ಅವರು ಈಗ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅಮ್ಮನವರ ಉತ್ತರ ಕ್ರಿಯಾದಿ ಕಾರ್ಯ ನಡೆಯಲಿದೆ. ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಇವತ್ತು ಅಮ್ಮನವರ ಉತ್ತರ ಕ್ರಿಯಾದಿ ನಡೆಯುತ್ತೆ. ಜೊತೆಗೆ ಎಲ್ಲ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು. ಅವರ ಅಂತಿಮವಾದಂಥ ಒಂದು 11ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರೂ ಯಾವುದೇ ಸಮಸ್ಯೆಗಳಿಲ್ಲದೆ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಸರ್, ಈಗ ಬೇರೆ ಬೇರೆ ಭಾಗದಿಂದ ಜನರು ಬರ್ತಾರೆ, ಲಕ್ಷಾಂತರ, ಅವರಿಗೊಂದು ರೀತಿ ಅಭಿಮಾನವನ್ನು ತೋರಿಸಿದ್ದನ್ನು ಸಹ ನಾವು ಅಂತಿಮ ಯಾತ್ರೆಯಲ್ಲಿ ಕಂಡಿದ್ವಿ. ಈ ಅಭಿಮಾನದಿಂದಲೇ ಇವತ್ತು ಅವರು ಅಂತಿಮ ಏನೋ ಒಂದು ಯಾತ್ರೆಯನ್ನು ಇವತ್ತು 11ನೇ ದಿನದ ಕಾರ್ಯಕ್ರಮದ ಮುಖಾಂತರ ಈ ಒಂದು ನಮ್ಮ ಪ್ರತಿನಿತ್ಯದ 11 ದಿನಗಳ ಕಾಲ ಇಲ್ಲಿ ನಡೆದಿರ್ತಕ್ಕಂಥ ಜನ ಅವರ ಒಂದು ದರ್ಶನ ಬರ್ತಕ್ಕಂಥದ್ದು ಸಮಾಧಿಗೆ ಗೌರವ ಸಲ್ಲಿಸಲಿಕ್ಕೆ. ಅದ್ರ ಜೊತೆಗೆ 11 ದಿನಗಳಿಂದ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳೇನು ಮಾಡಿದ್ದೀವಿ. ನಮ್ಮ ಹಳ್ಳಿಯ ಪ್ರತಿಯೊಂದು ಕುಟುಂಬಗಳು ಸಹಕಾರ ಕೊಟ್ಟು ಇವತ್ತು ಈ ಒಂದು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಸರ್, ಈಗ ಪುಣ್ಯ ಸ್ಮರಣ ಸ್ಥಳಕ್ಕೆ ಎಲ್ಲ ರೀತಿಯ ಯೋಚನೆ ಇದೆ ಸರ್. ಪುಣ್ಯ ಸ್ಮರಣೆ ಎಲ್ಲ ರೀತಿಯಲ್ಲಿ ಇವತ್ತು ಗಣ್ಯರು ಬರೋದಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಎಲ್ಲ ರೀತಿಯಲ್ಲಿ ಅವರ ಒಂದು ಸಮಾಧಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ಸಿದ್ಧತೆಗಳಿದೆ. ಸರ್, ಇವತ್ತು ಸ್ಮಾರಕದ ಬಗ್ಗೆ ಏನು ಪ್ಲಾನ್ ಇಲ್ಲ, ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇವತ್ತು ಈ ಕಾರ್ಯ ಮುಗಿಲಿ, ನಾನು ನಿಮ್ಮ ಜೊತೆ ನನ್ನ ಮುಂದಿನ ಈ ಒಂದು ಭಾಗದಲ್ಲಿ ಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಮತ್ತು ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿಯಲ್ಲಿ ಇಲ್ಲಿ ಆಶ್ರಯ ದೊರಕುತ್ತದೆ ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾಹಿತಿ. ಈಗ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸೋದ್ರ ಜೊತೆಗೆ ಒಂದು ಅಮ್ಮ ಚೆನ್ನಮ್ಮನವರ ಈ ಒಂದು ಸ್ಥಳದಲ್ಲಿ ಅದಕ್ಕೆ ಒಂದು ರೂಪವನ್ನು ಕೊಡೋದಕ್ಕೆ ಚೆನ್ನಮ್ಮನವರು ಯಾವ ರೀತಿ ಅವರು ಜೀವಂತವಾಗಿದ್ದಾಗ ಇದ್ದರು ಅದೇ ರೀತಿಯ ಒಂದು ಚಿತ್ರಣವನ್ನು ಇಲ್ಲಿ ಮೂಡಿಸುವ ಕೆಲಸವನ್ನು ಕಲಾವಿದರು ಮಾಡ್ತಾಯಿದ್ದಾರೆ. ಅದನ್ನು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ವೀಕ್ಷಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಚೆನ್ನಮ್ಮನವರು ನಮ್ಮ ಎದುರಿಗೆ ನಿಂತಿದ್ದಾರೆ ಅನ್ನುವಂತಹ ಒಂದು ರೂಪವನ್ನು ಕೊಡೋದಕ್ಕೆ ಕಲಾವಿದರು ಈಗ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಆ ದೃಶ್ಯವನ್ನು ಸಹ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ತಾಯಿಯ ಒಂದು ಏನು ಭಾವಚಿತ್ರವನ್ನು ಕಲಾಕೃತಿಯಲ್ಲಿ ಮೂಡಿಸಲಾಗ್ತಾಯಿದೆ, ಅದನ್ನು ಸಹ ವೀಕ್ಷಣೆಯನ್ನು ಮಾಡ್ತಾ ಇರೋದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ತಾಯಿಯರ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಆ ಒಂದು ಪ್ರೀತಿಯ ಹಿನ್ನೆಲೆಯಲ್ಲಿ ಎಲ್ಲ ಒಂದು 11ನೇ ದಿನದ ಕಾರ್ಯವೂ ಸಹ ಉತ್ತಮ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿರೋದ್ರನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಒಂದು ಈ ತಾಯಿಯ ಈ ಒಂದು ಚಿತ್ರಣ ಅಂದರೆ ಆ ಒಂದು ಈ ತಾಯಿ ನಿಂತಿರುವ ರೀತಿಯಲ್ಲಿ ಒಂದು ಕಲಾಕೃತಿಯನ್ನು ಮೂಡಿಸಲಾಗ್ತಾಯಿದೆ. ಆ ಕಲಾಕೃತಿಯನ್ನು ಸಹ ಎಚ್ ಡಿ ಕುಮಾರಸ್ವಾಮಿ ಅವರು ವೀಕ್ಷಿಸೋದನ್ನು ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂದು ಚೆನ್ನಮ್ಮನವರ 11ನೇ ದಿನದ ಕಾರ್ಯ ನಡೆಯಲಿದೆ. ಲಕ್ಷಾಂತರ ಜನರು ಈ ಒಂದು ಉತ್ತರ ಕ್ರಿಯಾದಿಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ವಿಶ್ವನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.